ಸುಕೃತ ಜ್ಯೋತಿಷ್ಯ ಚಾನಲ್ ವೀಕ್ಷಣೆ ಮಾಡ್ತಾ ಇರೋ ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲ ಮನದ ಆಸೆ ಆಕಾಂಕ್ಷೆಗಳು ಆ ದೇವರ ಅನುಗ್ರಹದಿಂದ ಪೂರೈಸಲಿ, ಮನೋಬಯಕೆಗಳು ಸಹ ಪೂರೈಸಲಿ ಅಂತ ನಾನು ದೇವರಲ್ಲಿ ಪರಮಾತ್ಮನಿಗೆ ಪ್ರಾರ್ಥಿಸ್ಕೊತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗತ್ತೆ. ಎಲ್ಲಿಯವರೆಗೂ ನಾವು ಒಬ್ಬರಿಗೆ ಒಳ್ಳೆಯದನ್ನು ಮಾಡ್ತೀವೋ ಅಲ್ಲಿಯವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ಖಂಡಿತವಾಗಿ ನಮಗೆ ಸಹಾಯವನ್ನು ಮಾಡ್ತಾನೆ. ಇದೇ ನಿಜವಾದಂತಹ ವಿಚಾರ. ಇವತ್ತು ನಿಮಗೆ ಈ ಅಧಿಕ ಮಾಸದ ಬಗ್ಗೆ ವಿಚಾರವನ್ನು ತಿಳಿಸೋದಕ್ಕೆ ಬಂದಿದ್ದೀನಿ. ಅದು ಹೇಗಪ್ಪ ಅಂದರೆ, ಈ ತಿಂಗಳ ಅಂದರೆ ಮೇ ತಿಂಗಳ 16 ಶನಿವಾರ ಅಮಾವಾಸ್ಯೆ ಇದೆ. ದಿನಪೂರ್ತಿ ಅಮಾವಾಸ್ಯೆ, ಮಧ್ಯರಾತ್ರಿ 1:47 ಆಮೇಲೆ ಪಾಡ್ಯ ಆರಂಭ ಆಗುತ್ತೆ. ಆ ಪಾಡ್ಯ ಬಂದಾಗೆ ಹೊಸ ಮಾಸ ನಮಗೆ ಬರೋದು ಅಮಾವಾಸ್ಯೆಯ ನಂತರ. ಇಲ್ಲಿ ಇದನ್ನೇ ನಾವು ಅಧಿಕ ಜ್ಯೇಷ್ಠ ಮಾಸ ಅಂತ ಕರಿತೀವಿ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಅಧಿಕ ಅಂದರೆ ಹೆಚ್ಚು, ಸಂಕ್ರಮಣನೇ ಬರೋಲ್ಲ. ಯಾವಾಗ ಸಂಕ್ರಮಣ ಬರಲ್ಲ ಒಂದು ತಿಂಗಳಲ್ಲಿ ಅದನ್ನು ನಾವು ಅಧಿಕ ಮಾಸ ಅಂತ ಕರಿತೀವಿ. ಅದು ಮುಖ್ಯವಾದ್ದು. ಇಲ್ಲಿ ಇದು ಅಧಿಕ ಜ್ಯೇಷ್ಠ ಮಾಸ. ಹಾಗಾದರೆ ಆನಂತರ ಏನು ಮುಂದಿಂದು ಏನಪ್ಪ ವಿಚಾರ ಅಂದರೆ, ನಿಜ ಜ್ಯೇಷ್ಠ ಮಾಸ ಅಂತ ಕರಿತೀವಿ. ಅದು ಯಾವತ್ತಪ್ಪ? ಅಧಿಕ ಜ್ಯೇಷ್ಠ ಮಾಸ ಮೇ 17ರಿಂದ ಈ ಜೂನ್ ತಿಂಗಳ 15ರವರೆಗೂ. ಜೂನ್ 15 ಅಮಾವಾಸ್ಯೆ, ಆನಂತರ ರವಿಯೇ ಮುಖ್ಯ ಆಗ್ತಾನೆ, ಪಾಡ್ಯ ಬರುತ್ತೆ. ಇಲ್ಲಿ ಅದನ್ನು ನಾವು ನಿಜ ಜ್ಯೇಷ್ಠ ಮಾಸ ಅಂತ ಕರಿತೀವಿ. ಈ ನಿಜ ಜ್ಯೇಷ್ಠ ಮಾಸ ಜೂನ್ ತಿಂಗಳ 16ರಿಂದ ಅದೇ ಜುಲೈ ತಿಂಗಳ 14ರವರೆಗೂ ಇರುತ್ತೆ. ಇಲ್ಲಿ ಮುಖ್ಯವಾದ ಒಂದು ವಿಚಾರವನ್ನು ಹೇಳ್ತೀನಿ. ಅದೇನಪ್ಪ ಅಂದರೆ, ಅಧಿಕ ಜ್ಯೇಷ್ಠ ಮಾಸದಲ್ಲಿ ಯಾವುದೇ ರೀತಿಯ ಈ ಶುಭ ಕಾರ್ಯಗಳನ್ನು ಮಾಡಲ್ಲ. ಶುಭ ಕಾರ್ಯಗಳು ಅಂದ್ರೇನು? ಗೃಹ ಪ್ರವೇಶವನ್ನು ಮಾಡಲ್ಲ, ಮದುವೆಯನ್ನು ಮಾಡಲ್ಲ, ಉಪನಯನವನ್ನು ಮಾಡಲ್ಲ. ಈ ರೀತಿ ಇವನ್ನೆಲ್ಲ ನಾವು ಮಂಗಳ ಕಾರ್ಯಗಳು. ಹಾಗೆಯೇ ಕೆಲವರು 60 ವರ್ಷದ ಶಾಂತಿ ಮಾಡ್ಕೋತಾರಲ್ಲ, ಅಂಥವನ್ನು ಮಾಡಲ್ಲ. ನಾಮಕರಣ ಮಾಡಲ್ಲ, ಮಗುವಿಗೆ ಅನ್ನ ತಿನ್ನಿಸುವ ಒಂದು ಕಾರ್ಯಕ್ರಮ ಅದನ್ನು ಮಾಡಲ್ಲ. ಆಮೇಲೆ ಜುಟ್ಟು ಬಿಡಿಸೋದು ಅಂತ ಹೇಳ್ತಾರೆ ಮಕ್ಕಳಿಗೆ, ಅದನ್ನು ಮಾಡಲ್ಲ. ಈ ರೀತಿ ಮಂಗಳ ಕಾರ್ಯಗಳನ್ನು ಮಾಡಲ್ಲ. ಹಾಗಾದರೆ ಯಾವ ಮಂಗಳ ಕಾರ್ಯವನ್ನು ಮಾಡಬಹುದು ಅದು ಮುಖ್ಯ. ಇವಾಗ ಒಂದು ಹೊಸ ಮಗುವಿನ ಜನನವಾಗಿರುತ್ತೆ, 11ನೇ ತಾರೀಕು ನೀರು ಹಾಕಲೇಬೇಕು, ಅವು ಮಾಡ್ತಾರೆ. ಒಂದು ಮಗು ಮೈನರಿಯುತ್ತೆ, ಆ ಒಂದು ಈ ಕೆಲಸಗಳನ್ನು ಸಹ ನಿಲ್ಲಿಸ್ಕೋಬಾರ್ದು, ನಿಜ ಜ್ಯೇಷ್ಠ ಬರಲಿ ಅಂತ ಅದನ್ನು ಮಾಡ್ಬೋದು. ಅನಿವಾರ್ಯವಾದಂತಹ ಕೆಲಸ ಕಾರ್ಯಗಳನ್ನು ಮಾತ್ರ ಮಾಡ್ಬೋದು. ಅದು ಮುಖ್ಯವಾದಂತಹ ವಿಚಾರ. ಇನ್ನು ಹಾಗಾದರೆ ಈ ಅಧಿಕ ಮಾಸದಲ್ಲಿ ಏನು ಮುಖ್ಯ? 33. ಈ 33 ನೀವೆಲ್ಲರೂ ನೋಡಿರಬೇಕು, ಗೊತ್ತಿರಲಿ ಬಿಡಲಿ, ಪ್ರತಿಯೊಬ್ಬರು ಏನು ಮಾಡ್ತೀವಿ ನಾವು, 33 ಕೊಡಬಳೆ ದಾನ ಕೊಡು, 33 ಬಾಳೆಹಣ್ಣು ಕೊಡು, 33 ದ್ರಾಕ್ಷಿ ಕೊಡು, ಎಲ್ಲ 33 ನಂಬರಲ್ಲಿ ಕೊಡ್ತೀವಿ. ಕಾರಣ ಏನಪ್ಪ ಅಂದರೆ, ಈ ಅಧಿಕ ಮಾಸ ಬರೋದು 33 ತಿಂಗಳಿಗೆ ಒಮ್ಮೆ. ಇದು ಮುಖ್ಯವಾದಂತಹ ವಿಚಾರ. ಮತ್ತೊಂದೇನಪ್ಪ ಅಂದರೆ, ಪ್ರತಿಯೊಂದು ಮಾಸಗಳಿಗೂ ಸಹ ಒಬ್ಬೊಬ್ಬ ದೇವರುಗಳಿದ್ದಾರೆ, ದೇವತೆಗಳಿರುತ್ತೆ. ಇವಾಗ ನಕ್ಷತ್ರಗಳಿಗೆ ನಾವು ಹೇಗೆ ದೇವತೆಗಳನ್ನು ಹೇಳ್ತೀವೋ, ಮಾಸಗಳಿಗೂ ಸಹ ಇರುತ್ತೆ. ಈ ಅಧಿಕ ಮಾಸಕ್ಕೆ ದೇವತೆ ಯಾರಪ್ಪ ಆಗೋದು ಅಂದರೆ, ಶ್ರೀಕೃಷ್ಣ ಪರಮಾತ್ಮ. ಅದನ್ನು ಪುರುಷೋತ್ತಮ ಅನ್ನೋ ಒಂದು ಹೆಸರಿನಿಂದ ನಾವು ಅರ್ಥೈಸ್ತೀವಿ ಅಂತ ಕರಿತೀವಿ. ಇದನ್ನು ಪುರುಷೋತ್ತಮ ಮಾಸ ಅಂತಲೇ ಕರೀತಾರೆ. ಅಲ್ಲಿ ವಿಷ್ಣು ಪುರುಷೋತ್ತಮ ಈ ಅಧಿಕ ಮಾಸದ ದೇವತೆ ಆಗ್ತಾರೆ. ಆನಂತರ ಇದರ ಬಗ್ಗೆ ನೀವು ಯೋಚನೆ ಮಾಡೋದು ಯಾರ ಬಗ್ಗೆ ಸಿಗುತ್ತೆ ಅಂತ. ಇದರ ಬಗ್ಗೆ ಮುಖ್ಯವಾಗಿ ಪದ್ಮ ಪುರಾಣದಲ್ಲಿ ವಿಸ್ತಾರವಾಗಿ ಇದರ ಬಗ್ಗೆ ಹೇಳಿದ್ದಾರೆ. ಅದನ್ನು ಬಿಟ್ಟರೆ ಭವಿಷ್ಯೋತ್ತರ ಪುರಾಣದಲ್ಲಿ ಸಹ ಇದರ ಬಗ್ಗೆ ನಿಮಗೆ ಸಿಗುತ್ತೆ. ಇಲ್ಲೇ ಮತ್ತೊಂದು ಅಧಿಕಸ್ಯ ಅಧಿಕ ಫಲಂ ಅಂತ. ಅಧಿಕ ಮಾಸದಲ್ಲಿ ನಾವು ಯಾವುದೇ ಒಂದು ರೀತಿಯ ಈ ಕೆಲಸ ಕಾರ್ಯಗಳನ್ನು ಅಂದರೆ ದಾನ ಧರ್ಮಗಳನ್ನು ಮಾಡ್ತೀವೋ ಅದು ಅಧಿಕ ಫಲವನ್ನು ಕೊಡುತ್ತೆ. ಬರೀ ದಾನ ಧರ್ಮ ಮಾಡೋದಾ? ಖಂಡಿತ ಇಲ್ಲ. ಮಂತ್ರಗಳನ್ನು ಹೇಳ್ಕೋಬೋದು,
ಸೂಕ್ತಗಳನ್ನು ಹೇಳ್ಕೋಬೋದು. ಅದು ಯಾವುದೂ ಬರಲ್ವಾ, ನಿಮಗೆ ಯಾವ ಒಂದು ದೇವರ ಮೇಲೆ ಹೆಚ್ಚಿನ ಭಕ್ತಿ ಇದೆಯೋ ಆ ದೇವರಿಗೆ ಸಂಬಂಧಪಟ್ಟಂತಹ ಈ ಶ್ಲೋಕಗಳನ್ನು ಹೇಳ್ಕೋಬೋದು. ಇನ್ನು ಮೂಲಮಂತ್ರ ಸಹ ದೊಡ್ಡದಾಗಿರಲ್ಲ, ಚಿಕ್ಕದು, ಅದು ಮೂಲಮಂತ್ರ ಸಹ ಹೇಳ್ಕೋಬೋದು. ಈ ರೀತಿ ಅತಿ ಮುಖ್ಯವಾದಂತಹ ವಿಚಾರವಾಗಿದೆ. ಆ ನಂತರ ಯಾವ ದೇವರಿನ ಪೂಜೆಯನ್ನು ಮಾಡಲೇಬೇಕು ಒಂದನ್ನು ನೆನಪು ಮಾಡಿಕೊಳ್ಳಿ. ನೀವು ಯಾವುದೇ ದೇವರಿಗೆ ಕೋಟಿ ಖರ್ಚು ಮಾಡಿ ನಿಮಗೆ ಅದರ ಫಲ ಸಿಗಬೇಕು ಅಂದರೆ ನೀವು ನಿಮ್ಮ ಕುಲದೇವರನ್ನು ಪೂಜೆ ಮಾಡಲೇಬೇಕು, ಮನೆದೇವರು ಅಥವಾ ಕುಲದೇವರು ಒಂದು. ಎರಡನೇದೇನಪ್ಪ ಅಂದರೆ, ನೀವು ಯಾವ ಊರಿನಲ್ಲಿ ಹುಟ್ಟಿರ್ತೀರಿ ಅಲ್ಲಿ ಸುತ್ತಮುತ್ತ ಒಂದು ಗ್ರಾಮ ದೇವತೆ ಇದೆ, ಆ ಗ್ರಾಮ ದೇವತೆಯ ಪೂಜೆಯನ್ನು ಸಹ ಮಾಡಬೇಕು. ಇವೆರಡು ತುಂಬ ಮುಖ್ಯ. ಇವೆರಡು ಮಾಡದೆ ಹೋದರೆ ನೀವು ಬೇರೆ ದೇವರ ಕಾರ್ಯಕ್ಕೆ ಕೋಟಿ ಖರ್ಚು ಮಾಡೋದು ಯಾವುದೇ ರೀತಿ ಫಲ ಬರೋದೇ ಇಲ್ಲ. ಕುಲದೇವರನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಆದರೆ ಈ ಅಧಿಕ ಮಾಸದಲ್ಲಿ ಯಾವ ಪೂಜೆಗೆ ಹೆಚ್ಚಿನ ಒತ್ತನ್ನು ನೀಡ್ತೀವಿ ಅಂದರೆ, ವಿಷ್ಣುವಿಗೆ ಸಂಬಂಧಪಟ್ಟಂತಹ ಪೂಜೆಯನ್ನು ನಾವು ವಿಶೇಷವಾಗಿ ಮಾಡಬೇಕಾಗುತ್ತೆ. ಯಾವುದಾದ್ರೂ ಮಾಡಿ. ಇವಾಗ ಕೆಲವರು ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತಾರೆ, ಕೆಲವರು ಅದರ ಪದ್ಧತಿ ಇಲ್ಲ ಅಂತಾರೆ. ಆವಾಗ ಮನೆಯಲ್ಲೇ ಮಾಡೋಕ್ಕಾಗಲಿಲ್ವಾ, ಎಲ್ಲರೂ ಬೇರೆ ದೇವಸ್ಥಾನಕ್ಕೆ ಹೋಗೋದು. ಮುಖ್ಯವಾಗಿ ಏನಪ್ಪ ಅಂದರೆ, ಇಲ್ಲಿ ಬರೀ ವಿಷ್ಣುವಿನ ದೇವಸ್ಥಾನ ಎಲ್ಲೂ ಇರಲ್ಲ. ಸಾಮಾನ್ಯವಾಗಿ ನೀವು ಖಂಡಿತವಾಗಿ ಲಕ್ಷ್ಮೀ ಸಮೇತ ವಿಷ್ಣು ಭಗವಂತ ಇರುವಂತಹ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಪೂಜೆಯನ್ನು ಮಾಡಿಸ್ಬೇಕು. ಅದರಲ್ಲೂ ಮುಖ್ಯವಾಗಿ ಅಧಿಕ ಮಾಸದಲ್ಲಿ ದಂಪತಿಗಳು ಒಟ್ಟಿಗೆ ಈ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡಿಸಿದರೆ ಕುಟುಂಬದಲ್ಲಿನ ಯಾವುದೇ ರೀತಿಯ ವಾದ ವಿವಾದ, ಬೇಸರಗಳು, ಮನಸ್ತಾಪಗಳು ಇವೆಲ್ಲ ನಿರ್ನಾಮವಾಗತ್ತೆ, ಸಂಶಯ ಬೇಡ. ಅದು ಮುಖ್ಯ. ಒಂದನ್ನು ತಿಳ್ಕೊಳ್ಳಿ, ಈ ಒಂದು ಆಧುನಿಕ ಜಗತ್ತಿನಲ್ಲಿ ನಾವು ಯಾವ ರೀತಿ ಬದಲಾಗೋಗಿದ್ದೀವಿ ಅಂದರೆ, ಗಂಡ ಒಂದ್ಸಲ ದೇವಸ್ಥಾನಕ್ಕೆ ಹೋಗ್ತಾನೆ, ಹೆಂಡತಿ ಒಂದ್ಸಲ ದೇವಸ್ಥಾನಕ್ಕೆ ಹೋಗ್ತಾನೆ, ಗಂಡ ಯಾವುದೋ ದೇವಸ್ಥಾನಕ್ಕೆ ಹೋಗ್ತಾನೆ, ಹೆಂಡತಿನ ಯಾವುದೋ ದೇವಸ್ಥಾನಕ್ಕೆ ಹೋಗ್ತಾರೆ, ಪರಸ್ಪರ ಎಲ್ಲೋಗ್ತಾರೆ ಅಂತ ಗೊತ್ತಲ್ಲ. ಇಂತಹ ಒಂದು ಆಚರಣೆಯಿಂದ ಏನೂ ಪ್ರಯೋಜನ ಇಲ್ಲ. ವಿವಾಹ ಆದ ನಂತರ ನೀವು ದಂಪತಿಗಳು ಇಬ್ಬರು ದೇವಸ್ಥಾನಕ್ಕೆ ಹೋಗಬೇಕು, ಆಗ ಮಾತ್ರ ಆ ಪೂಜಾ ಫಲ ನಿಮಗೆ ಲಭಿಸುತ್ತೆ. ಅದನ್ನು ಮರಿಬೇಡಿ. ಇನ್ನು ಈ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಹೇಳ್ಕೋಬೇಕು. ಸರಿ, ವಿಷ್ಣುವಿಗೆ ಸಂಬಂಧಪಟ್ಟಂತಹ ಮಂತ್ರಗಳು ಯಾವುದು? ಬಹುಮುಖ್ಯವಾದ್ದು, ಎಲ್ಲರ ಬಾಯಲ್ಲಿ ನೆಲೆಸಿರುವುದು ಶ್ರೀ ವಿಷ್ಣು ಸಹಸ್ರನಾಮ. ಇವತ್ತು ನಾವೆಲ್ಲ ಈ ವೇಳೆಗೆ ಕಟ್ಟಿಬಿದ್ದಿದ್ದೀವಿ, ವೇಳೆಯ ಅಳಿಯಾಳುಗಳು ನಾವೆಲ್ಲ. ಟೈಮಿಗೆ ಒಂಥರ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ, ಟೈಮೇ ಇರೋಲ್ಲ ವಿಷ್ಣು ಸಹಸ್ರನಾಮ ಅಷ್ಟೊಂದು ಹೇಳೋಕ್ಕೆ. ಅವಾಗ ಏನು ಮಾಡಬೇಕಪ್ಪ ಅಂದರೆ, ಈ ಅಶ್ವಿನಿ ನಕ್ಷತ್ರಕ್ಕೆ ಯಾವ ಸಾಲುಗಳನ್ನು ಹೇಳಬೇಕು, ಭರಣಿ ನಕ್ಷತ್ರಕ್ಕೆ ಯಾವ ಸಾಲುಗಳನ್ನು ಹೇಳಬೇಕು ಅನ್ನೋದಿದೆ ವಿಷ್ಣು ಸಹಸ್ರನಾಮದಲ್ಲಿ. ಅದನ್ನು ತಿಳಿದವರ ಬಗ್ಗೆ ಚರ್ಚೆ ಮಾಡಿ ತಿಳ್ಕೊಂಡು ಅಷ್ಟನ್ನು ಮಾತ್ರ ಹೇಳ್ಕೋಬೋದು. 2 ಅಥವಾ 4 ಸಾಲು ಬರುತ್ತಲ್ಲ, ಆದ್ದರಿಂದ ಒಂದು ಸಲ ಹೇಳೋದ್ರ ಬದಲು ಅದನ್ನು 18 ಸಲ, 48 ಸಲ, ಇನ್ನೂ ಸಾಧ್ಯ ಆಗುತ್ತಾ 108 ಸಲ, ಕನಿಷ್ಠ ಪಕ್ಷ 18 ಸಲ ಹೇಳ್ಬೋದು. ಹೇಳೋದ್ರಿಂದ ವಿಶೇಷವಾದಂತಹ ಫಲಗಳು ಸಿಗುತ್ತೆ. ಸರಿ, ಅದಾದಮೇಲೆ ಏನು ಹೇಳ್ಬೋದು? ಯಾರ ಮನೆಯಲ್ಲಿ ಈ ಕೆಲವರಿಗೆ ದೃಷ್ಟಿ ಬೇಗ ಆಗಿಬಿಡುತ್ತೆ, ಕೆಲವರು ಮನೆಗೂ ಅಷ್ಟೇ ದೃಷ್ಟಿ ಆಗಿಬಿಡುತ್ತೆ. ಎಲ್ಲರೂ ಚೆನ್ನಾಗೇ ಇರ್ತಾರೆ, ಯಾರು ಬಂದು ಏನಾರು ಅವ್ರ ಬಗ್ಗೆ ಹೊಗಳಿದ್ರೆ ಅವ್ರಿಗೆ ನೆನಹತ್ತು ಮಲಗಿಬಿಡ್ತಾರೆ. ಇದರಿಂದ ಆ ದೃಷ್ಟಿ ದೋಷದಿಂದ ಪರಿಹಾರ ಆಗಬೇಕು ಅಂದರೆ ನಾವು ಈ ಪುರುಷ ಸೂಕ್ತವನ್ನು ಪಠನೆ ಮಾಡಬೇಕು. ಈ ದಿನ ಪುರುಷ ಸೂಕ್ತವನ್ನು ಹೇಳ್ಕೊಂತು ಅಂದರೆ ತುಂಬ ಉತ್ತಮವಾದಂತಹ ಫಲಗಳು ಸಿಗುತ್ತೆ. ನಿಮಗಾಗಲಿ, ನಿಮ್ಮ ಕುಟುಂಬಕ್ಕಾಗಲಿ ಅಥವಾ ನಿಮ್ಮ ಮನೆಗಾಗಲಿ ದೃಷ್ಟಿಯಾಗಿದ್ದರೆ ಅದರ ಪರಿಹಾರ ಸಹ ಸಿಗುತ್ತೆ. ಹಾಗೆಯೇ ನಿಮ್ಮ ಜಾತಕದಲ್ಲಿ ಕೆಲವರು ಹೇಳಿರ್ತಾರೆ ಪಿತೃದೋಷ ಇದೆ ಅಂತ. ಅಲ್ಲಿ ನೋಡಬೇಕು, ಜಾತಕ ಪಿತೃದೋಷ ಇರುತ್ತೆ, ಆದರೆ ಆ ಜಾತಕದಲ್ಲಿ ಅದಕ್ಕೆ ಪರಿಹಾರ ಸಹ ಆಗೋಗಿರುತ್ತೆ. ಒಳ್ಳೆಯ ಶುಭ ಲಗ್ನ ಇರಬೇಕು, ಶುಭ ಈ ಗ್ರಹಗಳ ದೃಷ್ಟಿ ಇರಬೇಕು, 108 ಇದೆ ಅದರಲ್ಲಿ. ಪರ್ಮಿಟೇಷನ್ಸ್, ಜ್ಯೋತಿಷ್ಯ ಅಂದರೆ ಇನ್ನೇನಿಲ್ಲ, ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಅಷ್ಟೇ. ಅದನ್ನು ನೋಡಬೇಕು. ಒಂದು ವೇಳೆ ಈ ಪಿತೃಶಾಪ, ಪಿತೃದೋಷ ಇಂಥವೇನಾದ್ರು ಇದ್ದರೆ ಅವರು ಸಹ ಈ
ಪುರುಷ ಸೂಕ್ತವನ್ನು ಪಠನೆ ಮಾಡಿದರೆ ಅಧಿಕ ಮಾಸದಲ್ಲಿ ಆ ಪಿತೃದೋಷ ಅಥವಾ ಪಿತೃಶಾಪದಿಂದ ನಿವೃತ್ತರಾಗುವುದು. ಇದು ಮುಖ್ಯ. ಇನ್ನು ಆ ನಂತರ ಬೇರೆ ಏನು, ನಾರಾಯಣ ಸೂಕ್ತ ಇದೆ, ವಿಷ್ಣು ಸೂಕ್ತ ಇದೆ, ಈ ಥರ ಯಾವುದಾದ್ರೂ ಸರಿ, ಒಟ್ಟಿನಲ್ಲಿ ವಿಷ್ಣುವಿಗೆ ಸಂಬಂಧಪಟ್ಟಿದ್ದು ಅದೇನೂ ಆಗಲ್ವಾ, ಕ್ಲೀನಾಗಿ ಯಾವುದೋ ಒಂದು ಬುಕ್ ತೊಗೊಂಬೋದು. ಕೃಷ್ಣನ ಇವಾಗ ಪ್ರತಿಯೊಂದು ವ್ರತದ ಪುಸ್ತಕದಲ್ಲೂ ಸಹ ಕೃಷ್ಣ ಜನ್ಮಾಷ್ಟಮಿ ದಿವಸ ಕೃಷ್ಣನಿಗೆ ಸಂಬಂಧಪಟ್ಟಂತಹ ಈ ಶತನಾಮಗಳಿರುತ್ತೆ, ಅಷ್ಟೋತ್ತರ ಇರುತ್ತೆ. ಆ ಅಷ್ಟೋತ್ತರನೇ ಹೇಳ್ಕೋಬೋದು, ಅದರಿಂದನೂ ಸಹ ಒಳ್ಳೆಯದಿದೆ. ಇನ್ನು ಭಗವದ್ಗೀತೆಯನ್ನು ಹೇಳ್ಕೊಂಬೋದು ಒಳ್ಳೆಯದು. ಅದರಲ್ಲೂ ಭಗವದ್ಗೀತೆಯಲ್ಲಿ ಒಂದು ಅಧ್ಯಾಯ ತುಂಬ ಮುಖ್ಯವಾಗುತ್ತೆ. ಅದನ್ನು ನಾವೇನಂತೀವಪ್ಪ ಅಂದರೆ ಪುರುಷೋತ್ತಮಾಧ್ಯಾಯ ಅಂತಲೇ ಕರಿತೀವಿ. ಆದರೆ ನಾನು ಯಾವುದು ಅಂತಂದು ಅದನ್ನು ಹೇಳಕ್ಕೆ ಹೋಗಲ್ಲ. ಕಾರಣ ಒಂದೇ ಒಂದು, ಕನಿಷ್ಠ ಪಕ್ಷ ಈ ಅಧಿಕ ಮಾಸದ ಹೆಸರಿನಲ್ಲಾದರೂ ಸರಿ ನಾವು ಈ ಭಗವದ್ಗೀತೆಯನ್ನು ಹೇಳ್ಕೊಂಬೋಣ. ಒಂದು ವೇಳೆ ಭಗವದ್ಗೀತೆಯನ್ನು ಹೇಳ್ಕೊಂಬಕ್ಕೆ ಸಾಧ್ಯ ಇಲ್ಲ ಅಂದರೆ ಆ ಭಗವದ್ಗೀತೆಯನ್ನು ಕೇಳೋಣ, ಖಂಡಿತ ನಮ್ಮ ಜೀವನ ಪಾವನ ಆಗುತ್ತೆ. ಭಗವದ್ಗೀತೆಯ ಪಾರಾಯಣದಿಂದ ಸಹ ತುಂಬ ಒಳ್ಳೆಯದಾಗುತ್ತೆ. ಸರಿ, ಇವೆಲ್ಲ ಆಯಿತು. ಇನ್ನೇನು ಮುಂದಿನ ವಿಚಾರ, ನಾನು ಆಗಲೇ ಹೇಳಿದ್ದೀನಿ, ಅಧಿಕ ಮಾಸದಲ್ಲಿ ಮದುವೆಯನ್ನು ಮಾಡಬಾರ್ದು, ಅದು ಮುಖ್ಯ. ಇದು ಜ್ಯೇಷ್ಠ ಮಾಸ, ನೆನ್ಪಿಟ್ಕೊಳ್ಳಿ. ಹಾಗೆ ನಿಜ ಜ್ಯೇಷ್ಠ ಬರುತ್ತೆ, ಅವು ಮದುವೆ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಆದರೆ ತ್ರಿಜ್ಯೇಷ್ಠ ಒಂದಾಗಬಾರದು. ತ್ರಿಜ್ಯೇಷ್ಠ ಅಂತ ಕರಿತೀವಿ. ತ್ರಿಜ್ಯೇಷ್ಠ ಅಂದರೆ ಏನಪ್ಪ ಅಂದರೆ, ಹುಡುಗಿದು ಜ್ಯೇಷ್ಠ ನಕ್ಷತ್ರ, ಹುಡುಗಂದು ಜ್ಯೇಷ್ಠ ನಕ್ಷತ್ರ, ಜ್ಯೇಷ್ಠ ಮಾಸದಲ್ಲಿ ಮದುವೆ ಮಾಡಬಾರ್ದು. ಅಥವಾ ಹುಡುಗಿ ಮೊದಲನೇ ಮಗಳು, ಹುಡುಗ ಮೊದಲನೇ ಮಗ ಜ್ಯೇಷ್ಠ ಮಾಸದಲ್ಲಿ ಮದುವೆ ಮಾಡಬಾರ್ದು. ಹುಡುಗ ಮೊದಲನೇ ಮಗ, ಹುಡುಗಿ ಮೊದಲನೇ ಮಗಳು ಜ್ಯೇಷ್ಠ ನಕ್ಷತ್ರ ಇದ್ದಾಗ ಮದುವೆ ಮಾಡಬಾರ್ದು. ಇದನ್ನು ತ್ರಿಜ್ಯೇಷ್ಠ ಅಂತ ಕರಿತೀವಿ. ಅದನ್ನು ನೆನಪಲ್ಲಿ ಇಟ್ಕೊಂಡಿರಿ. ಯಾಕೆಂದರೆ ಅಧಿಕ ಮಾಸ ಮುಗಿದ ತಕ್ಷಣ ಕಣ್ಮುಚ್ಚಿಕೊಂಡು ಯಾರೂ ಯಾವುದೇ ಕೆಲಸವನ್ನು ಮಾಡೋಕ್ಕೆ ಹೋಗಬೇಡಿ. ಪ್ರತಿಯೊಂದು ಕೆಲಸಕ್ಕೂ ತಾರಾಬಲ ಮುಖ್ಯ. ಸಾಮಾನ್ಯವಾಗಿ ಏನು ಮಾಡ್ತಾರೆ, ಈ ಮದುವೆ ಸೆಟ್ ಆದಮೇಲೆ ಹುಡುಗನ ಕಡಿಯೋರು ಹೋಗ್ತಾರೆ. ಹುಡುಗನ ಕಡಿಯೋರು ಹೋಗಿ ಹುಡುಗಿಗೆ ತಾರಾಬಲ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಹುಡುಗಿಗೆ ತಾರಾಬಲ ಇರೋ ದಿವಸ ಮದುವೆ ಇಡಿಸ್ತಾರೆ. ಇವರು ಹುಡುಗನ ಕಡಿಯೋರು ಹುಡುಗನ ತಾರಾಬಲ ನೋಡ್ಬಿಟ್ಟು ಮದುವೆ ಇಡಿಸ್ತಾರೆ. ಅದು ತಪ್ಪು. ಹುಡುಗ ಮತ್ತು ಹುಡುಗಿ ಇಬ್ಬರಿಗೂ ಬಲ ಬರುವಂತಹ ಲಗ್ನವನ್ನೇ ಇಡಬೇಕು. ಅದೇ ದಿನ ವಿವಾಹವನ್ನು ಮಾಡಬೇಕು. ಆಗ ತುಂಬ ಒಳ್ಳೆಯದು. ಈ ದಿನ ಇವತ್ತು ಗಂಡ ಹೆಂಡತಿರು ಮದುವೆ ಆಗಿರ್ತಾರೆ, ಮಾರನೇ ದಿವಸನೇ ಒಂದು ಬಿರುಕು ಬಿಟ್ಬಿಡುತ್ತೆ ಅವರ ದಾಂಪತ್ಯ ಜೀವನದಲ್ಲಿ. ಯಾವತ್ತೂ ಒಂದು ದಿವಸ ಈ ಡೈವರ್ಸು ಆಗಿಬಿಡುತ್ತೆ. ಅಂತಹ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಇದ್ದೀವಿ. ಅದರಿಂದ ಎಚ್ಚರಿಕೆಯಿಂದಿರೋದು ಒಳ್ಳೆಯದು. ಸರಿ, ಹಾಗಾದರೆ ಮತ್ತೊಂದು, ಏನು ದಾನವನ್ನು ಕೊಡ್ಬೋದು ಅಂತ. ದಾನವನ್ನು ಅತಿ ಮುಖ್ಯವಾದಂತಹ ವಿಚಾರ ಏನಪ್ಪ ಅಂದರೆ ಅತಿರಸ. ಅತಿರಸ ಅಂದರೆ ಏನಪ್ಪ ಅಂದರೆ, ಈ ಶ್ರಾದ್ದದ ವೇಳೆ ಕಜ್ಜಾಯ ಅಂತ ಮಾಡ್ತೀವಲ್ಲ, ಅದನ್ನೇ ನಾವು ಶುಭ ಕಾರ್ಯಗಳಿಗೆ ಮಾಡಿದಾಗ ಅತಿರಸ ಅಂತ ಕರಿತೀವಿ. ಈ ಶ್ರಾದ್ದದ ವೇಳೆ ಅಲ್ಲಿ ಒಂದು ಈ ರಂಧ್ರ ಇರುತ್ತೆ, ಇದರಲ್ಲಿ ಇಲ್ಲ, ಮಾಮೂಲಾಗಿ ಮಾಡಿಬಿಡುತ್ತೆ, ಅದು ಅತಿರಸ. ಅದೆಷ್ಟಿರಬೇಕಪ್ಪ ಅಂದರೆ 33 ಅತಿರಸಗಳನ್ನು ದಾನವನ್ನಾಗಿ ಕೊಡಬೇಕು. ಯಾರಿಗೆ ದಾನ ಕೊಡೋದು? ಯಾರೋ ಒಬ್ರು ಇರ್ತಾರೆ, ಅವರು ಸ್ವೀಟೇ ತಿನ್ನಲ್ಲ. ನೀವು ತೊಗೊಂಡೋಗ್ಬಿಟ್ಟು ಅವ್ರಿಗೆ ಅತಿರಸ ಕೊಟ್ಟರೆ ಅವ್ರು ನಿಮಗೆ ಒಳ್ಳೇದು ಹೇಳೋಲ್ಲ, ನಾನು ತಿಂದೇ ಇರೋದು ಕೊಟ್ಟಿಲ್ಲ ಅಂತ ಮನಸ್ಸಲ್ಲಿ ಬೇಜಾರು ಪಡ್ಕೋತಾರೆ. ಅವರು ಎಷ್ಟೇ ಒಳ್ಳೆಯದಾಗಲಿ ಮನಸ್ಸಿಗೆ ಬೇಸರ ಆದಾಗ ನಮಗೆ ಖಂಡಿತ ಒಳ್ಳೆಯ ಫಲಗಳು ಸಿಗಲ್ಲ. ಆದ್ದರಿಂದ ಯಾರು ತಿಂತಾರೆ ಅವರಿಗೆ 33 ಅತಿರಸವನ್ನು ಕೊಡಿ. ಈ ಅತಿರಸವನ್ನು ಕೊಡೋದು ತುಂಬ ಮುಖ್ಯ. ಇದನ್ನು ಮರೀಲೇಬೇಡಿ ಈ ಒಂದು ಅಧಿಕ ಮಾಸದಲ್ಲಿ. ಇದು ಬಿಟ್ಟರೆ ಬೇರೆ ಇನ್ನೇನು ಮಾಡ್ಬೋದು? ಈ ನದಿಗಳಲ್ಲಿ, ಸಮುದ್ರಗಳಲ್ಲಿ ಸ್ನಾನವನ್ನು ಮಾಡ್ಬೋದು. ಇಲ್ಲಿ ಈಗ ಮಳೆಗಾಲ, ಎಚ್ಚರಿಕೆಯಲ್ಲಿ ಆಗಲೇ ನೋಡ್ತಾ ಇದ್ದೀರಿ ಟಿ ವಿ ಎಲ್ಲರಲ್ಲೂ, ಮಳೆಗಳು ಬೀಳ್ತಿದೆ, ಟ್ರಾಫಿಕ್ ಜಾಮ್ ಆಗ್ತಿದೆ. ಆದ್ದರಿಂದ ಆಟ ಆಡೋಕ್ಕೆ ಹೋಗಬೇಡಿ. ನಿಸರ್ಗದ ಪ್ರಕೃತಿಯ ಜೊತೆ ನಾವು ಆಟ ಆಡಬಾರ್ದು. ನದಿಯ ಸ್ನಾನ ಒಳ್ಳೆಯದು. ಒಂದು ವೇಳೆ ನದಿಯ ಸ್ನಾನ ಮಾಡೋಕ್ಕಾಗಲಿಲ್ಲ, ಏನು ಮಾಡೋದು? ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ
ನರ್ಮದೆ ಸಿಂಧು ಕಾವೇರಿ ಜಲೈಸ್ಮಿನ್ ಸನ್ನಿಧಿನ್ ಕುರು, ಈ ಮಂತ್ರವನ್ನು ಹೇಳಿಕೊಂಡು ಸ್ನಾನವನ್ನು ಮಾಡಿ. ಆದರೆ ಸ್ನಾನ ಮಾಡೋದಕ್ಕೆ ಈ ಮಂತ್ರ ಅಲ್ಲ, ಬೇರೆ ಮಂತ್ರ ಇದೆ. ಅದು ಸ್ವಲ್ಪ ಕಷ್ಟಕರವಾದ್ದು, ಎಲ್ಲರಿಗೂ ಅದು ನಾಲಿಗೆ ತಿರುಗಲ್ಲ. ಆದ್ದರಿಂದ ನಾನು ಸುಲಭವಾದದ್ದನ್ನು ಹೇಳಿದ್ದೀನಿ. ಅದು ಈ ನದಿ ಸ್ನಾನದಿಂದ ಏನಪ್ಪ ಆಗುತ್ತೆ ಅಂದರೆ, ಈ ನೀವು 5 ಜನ್ಮದಲ್ಲಿ ಮಾಡಿರುವಂತಹ ಪಾಪಕರ್ಮಗಳು ನಿವೃತ್ತವಾಗುತ್ತೆ, ಅದು ಪರಿಹಾರಗೊಳ್ಳುತ್ತೆ. ಆದ್ದರಿಂದ ನದಿ ಸ್ನಾನವನ್ನು ಮಾಡೋದು ಅತಿ ಮುಖ್ಯವಾದಂತಹ ವಿಚಾರವಾಗಿದೆ. ಸರಿ, ನದಿ ಸ್ನಾನ ಆಯಿತು. ಇನ್ನೇನು ಮಾಡೋದು? ಉದ್ದಿನ ಬೇಳೆಯ ಒಂದು ಬಳಕೆ ಸಾಧ್ಯವಾದಷ್ಟು ಮಾಡದೇ ಇರೋದು ಒಳ್ಳೆಯದು ಈ ಒಂದು ಅವಧಿಯಲ್ಲಿ. ಅದನ್ನು ನೆನಪಲ್ಲಿಟ್ಕೊಂಡಿರಿ. ಬೇರೆ ಇನ್ನೇನು ದಾನ ಕೊಡ್ಬೋದು, ಏನು ಬೇಕಾದ್ರೂ ಕೊಡಿ. ಆದರೆ ಒಂದನ್ನು ಮಾತ್ರ ನೀವು ನೆನಪಲ್ಲಿಟ್ಕೊಂಡಿರಿ. ನೀವು ಉದಾಹರಣೆಗೆ ಒಬ್ಬರು ವಯೋವೃದ್ಧರು ಇರ್ತಾರೆ, ಅವ್ರ ಬಾಯಲ್ಲಿ ಒಂಚೂರು ಹಲ್ಲೇ ಇರೋಲ್ಲ. ನೀವು ಅವರಿಗೆ 33 ಗಟ್ಟಿ ಚಕ್ಲಿ ಮಾಡ್ಕೊಂಡು ಕೊಟ್ಟರೆ ಅವ್ರೇನು ಮಾಡ್ತಾರೆ? ತಿನ್ನೋಕ್ಕಾಗಲ್ಲ. ನಾವು ಕೊಡೋದು ಸದ್ಬಳಕೆಯಾಗಬೇಕು, ಗೊತ್ತಾಯ್ತಾ? ನೀವು ಮುಂಚೆನೇ ಯಾರಿಗೇನು ಕೊಡಬೇಕು ಅಂತ ಲೆಕ್ಕಾಚಾರ ಹಾಕ್ಕೊಳ್ಳಿ, ಅವರಿಗೆ ತಿನ್ನೋಕ್ಕೇನಾಗುತ್ತೆ ಅದನ್ನು ಕೊಡಿ, ಅದು ಮುಖ್ಯ. ಇನ್ನು ಹೆಣ್ಣು ಮಕ್ಕಳ ವಿಚಾರಕ್ಕೆ ಬಂದಾಗ ಹಸಿರು ಬಣ್ಣದ 33 ಬಳೆಗಳನ್ನು ಕೊಡ್ಬೋದು. ಇವಾಗ ಬರುತ್ತೆ 10 ರೂಪಾಯಿಗೆಲ್ಲ ಬರುತ್ತೆ ಓರೆಗಳು, ಅದನ್ನು ಕೊಡ್ಬೋದು. ಏನು ಬೇಕಾದ್ರೂ ಕೊಡ್ಬೋದು, ನಿಮ್ಮ ಶಕ್ತಾನುಸಾರ ಏನು ಬೇಕಾದ್ರೂ ಕೊಡ್ಬೋದು, ಅದು ಮುಖ್ಯ. ಇದಾದ ನಂತರ 33 ಈ ದೀಪಗಳನ್ನು ತಗೊಂಡು ನದಿಯ ಈ ದಡ ಅಂದರೆ ಕಲ್ಲುಗಳಿರ್ತಲ್ಲ ಅದ್ರ ಮೇಲೆ ಅಂಟಿಸ್ಬೇಕು. ಏನಪ್ಪ ಆಗುತ್ತೆ, 33 ದೀಪವನ್ನು ಹಂಚಿದ್ರೆ ಅವ್ರಿಗೆ ಅಶ್ವಮೇಧ ಯಾಗವನ್ನು ಮಾಡಿದಷ್ಟು ಫಲ ಸಿಗುತ್ತೆ. ಅಶ್ವಮೇಧ ಯಾಗವನ್ನು ಮಾಡೋದ್ರಲ್ಲಿ ಆಗಂದರೆ ಏನು ಅಂತಲೇ ನಮಗೆ ಗೊತ್ತಿಲ್ಲ, ಗೊತ್ತಾಯ್ತಾ? ಆ ಥರ ಆ 33 ದೀಪವನ್ನು ಅಂಟಿಸಿದ್ರೆ ಸಾಧ್ಯವಾದಷ್ಟು ತುಪ್ಪವನ್ನು ಹಾಕಿ ದೀಪ ಅಂಟಿಸಿದ್ರೆ ಏನಪ್ಪ ಆಗುತ್ತೆ ಅಂದರೆ ಅಶ್ವಮೇಧ ಯಾಗ ಮಾಡಿದಷ್ಟು ಬಲ ಸಿಗುತ್ತೆ. ಒಂದು ವೇಳೆ ಆಗೋದೇ ಇಲ್ಲ ನದಿ ಹತ್ರ, ಅವಾಗೇನು ಮಾಡಬೇಕು ಅಂದರೆ ಸಾಧ್ಯವಾದಷ್ಟು ಈ ಅಧಿಕ ಮಾಸ ಪೂರ್ತಿ ಅಂದರೆ ನಾನು ಹೇಳಿದ್ದೀನಿ ಯಾವತ್ತಿಂದ ಯಾವತ್ತುವರೆಗೂ ಅಂತ, ಮೇ 17ರಿಂದ ಜೂನ್ 15ರವರೆಗೂ ಅಧಿಕ ಮಾಸ. ಈ ಅವಧಿಯಲ್ಲಿ ಮನೆಯಲ್ಲಿರೋ ಆ ದೇವರ ಗುಡಿಯಲ್ಲಿ ತುಪ್ಪದ ದೀಪ ಸದಾ ಉರಿತಾ ಇರಬೇಕು. ಆ ರೀತಿ ನೋಡ್ಕೊಳ್ಳಿ. ಇದರಿಂದ ಸಹ ನಮಗೆ ಅಶ್ವಮೇಧ ಯಾಗವನ್ನು ಮಾಡಿದಷ್ಟು ಫಲ ಸಿಗುತ್ತೆ. ಅದಾದ ನಂತರ ಏನು ಮಾಡಬೇಕು? ತೀರ್ಥಯಾತ್ರೆಯನ್ನು ಮಾಡ್ಬೋದು. ಯಾವುದಾದರೂ ಒಂದು ಅಂದರೆ 33 ಪ್ರದೇಶಕ್ಕೆ ಹೋಗಬೇಕು ಅಂತೇನಲ್ಲ, ಅದು ಮುಖ್ಯ. ನಿಮ್ಮ ಮನಸ್ಸಿಗೆ ಇಷ್ಟವಾದಂತಹ ನಿಮ್ಮ ಕುಲದೇವರ ಅಥವಾ ನೀವು ಕೆಲವು ದೇವರನ್ನು ನಂಬಿರ್ತೀರಿ, ಆ ದೇವರಿಂದ ನಿಮಗೆ ಒಳ್ಳೆಯದಾಗಿರುತ್ತೆ. ಕೆಲವು ಗುರುಗಳನ್ನು ನಂಬಿರ್ತೀರಿ, ಕೆಲವರು ಅವಧೂತರನ್ನು ನಂಬಿರ್ತಾರೆ. ಅಂಥ ಕಡೆ ಪ್ರಯಾಣ ಬೆಳೆಸಿ ಅಲ್ಲಿ ಪೂಜೆ ಪುನಸ್ಕಾರ ಮಾಡಿ ಅಲ್ಲಿರೋ ಹಿರಿಯರ ಆಶೀರ್ವಾದವನ್ನು ಪಡೆದ್ರೆ ಅದು ಸಹ ಒಳ್ಳೆಯದಾಗುತ್ತೆ. ಇದರಿಂದ ಏನಪ್ಪ ಮುಖ್ಯವಾಗಿ ಅಂದರೆ ಆರೋಗ್ಯದ ಸಮಸ್ಯೆ ಮುಗಿಯುತ್ತೆ. ಅಧಿಕ ಮಾಸದಲ್ಲಿ ಮಾಡಲೇಬೇಕಾಗಿರುವಂತಹ ಮತ್ತೊಂದು ಕೆಲಸವಿದೆ. ಅದ್ಯಾವುದಪ್ಪ ಅಂದರೆ ಗೋಪೂಜೆ ಅಥವಾ ಗೋದಾನ. ಇಲ್ಲಿ ಗೋಪೂಜೆ ಮಾಡ್ಬೋದು, ಬೇಕಾದಷ್ಟು ದೇವಸ್ಥಾನಗಳಲ್ಲಿ ಗೋಪೂಜೆ ಮಾಡ್ತಾರೆ. ಅದರಲ್ಲೂ ಮುಖ್ಯವಾಗಿ 6ರಿಂದ 7:30, 6ರಿಂದ 8 ಸಾಮಾನ್ಯವಾಗಿ ಉದಯ ಲಗ್ನದಲ್ಲಿ ಗೋಪೂಜೆಯನ್ನು ಮಾಡೋದು ತುಂಬ ಒಳ್ಳೆಯದು. ಅದರಿಂದ ಒಳ್ಳೆಯ ಫಲಿತಾಂಶಗಳು ಸಿಗುತ್ತೆ. ಇಲ್ಲ ಗೋದಾನ ಮಾಡ್ಬೋದು, ಅಂದರೆ ಹಸುವೇ ದಾನ ಕೊಡಬೇಕು ಅಲ್ಲ, ಯಾಕಂದರೆ ನಾವು ದುಡ್ಡಿನ ಮುಖನೂ ನೋಡಲೇಬೇಕಾಗತ್ತೆ. ಲಕ್ಷಾಂತರ ರೂಪಾಯಿ ಆಗುತ್ತೆ, ದಾನ ಕೊಡೋಕ್ಕಾಗಲ್ಲ. ಇದ್ದವರು ಕೊಡ್ತಾರೆ, ಇದ್ದವರು ಶಿವಾಲಯವ ಮಾಡೋರು ನಾನೇನು ಮಾಡಲ್ಲಯ್ಯ ಅಂತ ಬಸವಣ್ಣವ್ರು ಹೇಳಿದ್ದಾರೆ. ಆ ಥರ ಇದ್ದವ್ರು ಮಾಡ್ಕೊಳ್ಳಿ. ಇಲ್ಲದೆ ಇದ್ದವ್ರು ಏನು ಮಾಡಬೇಕು, ನಾವು ಒಂದು ಹಿತ್ತಾಳೆಯ ಅಥವಾ ವೈಟ್ ಮೆಟಲ್ ಅಂತ ಏನಂತೀವಿ ಅದರ ಒಂದು ಪ್ರತಿಮೆಯನ್ನು ತಗೊಂಡು ಯಾರಿಗಾರು ದಾನ ಕೊಡೋದು, ಇದು ಸಹ ಒಳ್ಳೆಯದು. ಇನ್ನು ಭೂದಾನ ಇದಂತೂ ಸಾಧ್ಯವಿಲ್ಲದ ಮಾತು. ಭೂದಾನ ಇವತ್ತು ಕುಟುಂಬವನ್ನು ಬೇರೆ ಬೇರೆ ಮಾಡ್ತಾಯಿದೆ.
ಈ ಭೂಮಿಯ ವಿಚಾರಗಳು, ಆಸ್ತಿಯ ವಿಚಾರಗಳು. ಭೂದಾನ ಯಾರೂ ಕೊಡಲ್ಲ. ಭೂದಾನ ಅಂತ ಅದರ ವಿಚಾರವನ್ನು ಮನಸ್ಸಿನಲ್ಲಿ ಅಂದ್ಕೊಂಡು ನಿಮ್ಮ ಮನಸ್ಸಿಗೆ ಇಷ್ಟವಾದಂತಹ ಸಾಧ್ಯವಾದಷ್ಟು ಹಣವನ್ನು ಕೊಡೋದು ಒಳ್ಳೆಯದು. ಗಂಧದ ಡಬ್ಬಿಯನ್ನು ಕೊಡಬೇಕು. ಈ ಭೂದಾನ ಮಾಡೋದು ಏನಪ್ಪ ಆಗುತ್ತೆ ಅಂದರೆ ಬ್ರಹ್ಮಹತ್ಯಾ ದೋಷ ಪರಿಹಾರ ಆಗುತ್ತೆ. ಗಂಧದ ಬಾಟ್ಲು ಕೊಡ್ಬೋದು. ಅದನ್ನು ಕೊಡ್ತು ಅಂದರೆ ಹಣಕಾಸಿನ ತೊಂದರೆ ಕಡಿಮೆ ಆಗುತ್ತೆ. ಇನ್ನು ಕಪ್ಪು ಎಳ್ಳಿನಲ್ಲಿ ಮಾಡಿದಂತಹ ತಿಂಡಿ ಕೊಡ್ಬೋದು. ಎಳ್ಳಿಂದು ಉಂಡೆ ಮಾಡ್ಬೋದು, ಅಂಥವೆಲ್ಲ ಮಾಡ್ಬೋದು, ಅದನ್ನು ಕೊಡ್ಬೋದು. ಅಥವಾ ಕಪ್ಪು ಎಳ್ಳನ್ನು ಬಳಸಿ ಮಾಡುವಂತಹ ಅಡಿಗೆ ಪದಾರ್ಥ, ಉದಾಹರಣೆ ಚಿತ್ರಾನ್ನದ ಗೊಜ್ಜು, ಅದನ್ನು ಸಹ ಕೊಡ್ಬೋದು. ಆದರೆ ಒಂದು ವೇಳೆ ಅದನ್ನು ಕೊಡಬೇಕು ಅಂದಾಗ ಅದರಲ್ಲಿ ಸ್ವಲ್ಪ ಆ ಬೆಲ್ಲವನ್ನು ಮಿಕ್ಸ್ ಮಾಡಬೇಕು, ಅದು ಮುಖ್ಯ. ನೀವೇನೇ ಖಾರ ಕೊಡಿ, ಪೂರ್ತಿ ಖಾರ ಕೊಡ್ಬೋದು, ಅದರ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆಯನ್ನು ಮಿಕ್ಸ್ ಮಾಡಿಬಿಟ್ಟು ಕೊಡಬೇಕು. ಇನ್ನು ಇದರಿಂದ ಮಾನಸಿಕ ನೆಮ್ಮದಿ ಸಿಗುತ್ತೆ. ಬಂಗಾರ, ಇದು ಸಹ ಇವಾಗ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದರ ಹೆಸರನ್ನು ಹೇಳಿ ನಿಮ್ಮ ಮನಸ್ಸಿಗೆ ಬಂದಷ್ಟು ಹಣವನ್ನು ಕೊಡೋದು. ಆನಂತರ ತುಪ್ಪವನ್ನು ಕೊಡ್ಬೋದು. ತುಪ್ಪವನ್ನು ದಾನ ಕೊಟ್ಟರೆ ಮನಸ್ಸಿನಲ್ಲಿರುವ ಕೆಟ್ಟ ಭಾವನೆಗಳು ದೂರವಾಗುತ್ತೆ, ಯೋಚನೆಗಳು ಕಮ್ಮಿ ಆಗುತ್ತೆ. ವಸ್ತ್ರವನ್ನು ಕೊಡ್ಬೋದು. ಆದರೆ ಒಂದನ್ನು ನೆನಪಲ್ಲಿ ಇಟ್ಕೊಂಡಿರಬೇಕು, ನೀವು ಯಾರಿಗೇ ಆಗಲಿ, ಸೀರೆ ಆಗಲಿ, ಪಂಚೆ ಆಗಲಿ, ಏನೇ ಕೊಟ್ಟು ಸರಿನೇ ಹಂಚಿ ಇರಬೇಕು. ಬರೀ ಉಡೋದನ್ನು ಮಾತ್ರ ಕೊಡೋರಲ್ಲ. ಲೇಡೀಸ್ ಆಯಿತು ಅಂದರೆ ಸೀರೆ ಜೊತೆ ಬ್ಲೌಸ್ ಪೀಸ್ ಕೊಡಬೇಕು. ಗಂಡಸರಾದರೆ ಉಡೋದಕ್ಕೆ ಮತ್ತು ಹೊದ್ಗುಮ್ಮಕ್ಕೆ ಪಂಚೆಯನ್ನು ಕೊಡಬೇಕು. ಇದರಿಂದ ಮಾಡಿದ ಪಾಪಕೃತ್ಯಗಳು ಕಡಿಮೆಯಾಗುತ್ತೆ, ಅದರ ಫಲಗಳು ಕಡಿಮೆಯಾಗುತ್ತೆ, ಕೆಟ್ಟ ಫಲಗಳು ಅಂತ. ಇನ್ನು ಧಾನ್ಯಗಳು, ನವಧಾನ್ಯಗಳನ್ನು ದಾನ ಕೊಡ್ಬೋದು. ನವಧಾನ್ಯಗಳನ್ನು ದಾನ ಕೊಡ್ತು ಅಂದರೆ ಆರೋಗ್ಯದ ಸಮಸ್ಯೆ ಸ್ವಲ್ಪ ಕಡಿಮೆ ಆಗುತ್ತೆ. ಬೆಲ್ಲವನ್ನು ಕೊಡ್ಬೋದು, ಅಪಮೃತ್ಯು ಪರಿಹಾರ ಆಗುತ್ತೆ. ಬೆಳ್ಳಿಯನ್ನು ಕೊಡ್ತು ಅಂದರೆ ಕುಟುಂಬದಲ್ಲಾಗ್ಬೋದು, ನೆರೆಹೊರೆಯವರಲ್ಲಿ ಆಗ್ಬೋದು, ಏನಾದರೂ ವಾದ ವಿವಾದಗಳಿದ್ದರೆ ಅದು ಸಹ ದೂರವಾಗುತ್ತೆ. ಇಷ್ಟು ಅತಿ ಮುಖ್ಯವಾದಂತಹ ವಿಚಾರ. ಇದಲ್ದಿರ ಮತ್ತೊಂದನ್ನು ಹೇಳಬೇಕು ಅಂದರೆ ಶ್ರಾದ್ದದ ವಿಚಾರಕ್ಕೆ ಬಂದಾಗ ಕೆಲವರು ಈ ಜ್ಯೇಷ್ಠ ಮಾಸದಲ್ಲಿ ಪ್ರಾಣತ್ಯಾಗವನ್ನು ಮಾಡಿರ್ತಾರೆ, ದೇಹತ್ಯಾಗವನ್ನು ಮಾಡಿರ್ತಾರೆ. ಅಂಥವರು ಅಧಿಕ ಮಾಸದಲ್ಲಿ ಆವಾಗಲೂ ಅಷ್ಟೇ ಬೇಕಾದರೆ ಉಪಾಯನ ದಾನವನ್ನು ಕೊಡ್ಬೋದು, ಅಥವಾ ಕಾಲು ತೊಳೆದು ಆತ್ಮೋಷಣೆ ಹಾಕೋದು ಅಂತ ಅದನ್ನು ಮಾಡ್ಬೋದು. ಆನಂತರ ನಿಜ ಜ್ಯೇಷ್ಠ ಮಾಸದಲ್ಲಿ ಅವರ ಶ್ರಾದ್ದವನ್ನು ಮಾಡಲೇಬೇಕು. ಯಾವುದೇ ಒಂದು ಅಡ್ಡಿ ಆತಂಕಗಳು ಎಂದಿಗೂ ಬರಲ್ಲ. ಇಷ್ಟು ಅಧಿಕ ಮಾಸಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಾಗಿವೆ. ಎಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗುತ್ತೆ. ಎಲ್ಲಿಯವರೆಗೂ ನಾವು ಒಬ್ಬರಿಗೆ ಒಳ್ಳೆಯದನ್ನು ಮಾಡ್ತೀವೋ, ಒಳ್ಳೆಯದನ್ನು ಕೋರ್ತೀವೋ, ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತ ಸಹಾಯವನ್ನು ಮಾಡ್ತಾನೆ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.